ಬ್ರದರ್ ತಪ್ಪಿಳ್ಕೋಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂಥ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು ಏನು ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳಕೊಂಡು ಮಾಡಲಾರ್ದು ನನ್ನ ಅಭಿಪ್ರಾಯ. ಅದರಿಂದ ಅದ್ರ ಬಗ್ಗೆ ಅವರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು, ಅವ್ರ ಪಕ್ಷದ ಬೆಳವಣಿಗೆ ನನಗೇನು ಗೊತ್ತಾಗುತ್ತೆ. ಏನು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರಿಂದಲೇ ನೀವು ಉತ್ತರ ಪಡಿಬೇಕು. ಅದಕ್ಕೆ ರಾಜ್ಯದ ಜನತೆಗೆ 516ನೇ ಕೆಂಪೇಗೌಡ ಜಯಂತಿಯ ದಿನ ಇವತ್ತು. ಎಲ್ರಿಗೂ ಶುಭಾಶಯ ಕೋರ್ತೇನೆ, ಎಲ್ರಿಗೂ ಒಳ್ಳೇದಾಗಿ. ಸರ್, ಹುಲಿಗಳು ಸತ್ತಿದ ಸರ್, 5 ಹುಲಿಗಳು. ಅದು ಆಗಬಾರ್ದಾಗಿತ್ತ. ಇಂಥ ಒಂದು ಅನಾಹುತ ರಾಜ್ಯಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು 5 ಹುಲಿಗಳು ಒಟ್ಟಿಗೆ, ಅಥವಾ ಮರಿಗಳು, ಒಂದು ಹುಲಿ ಮತ್ತು ಮರಿಗಳು ಇವತ್ತು ಯಾವ ಕಾರಣಕ್ಕೋಸ್ಕರ ಸತ್ತಿರ್ತಕ್ಕಂಥದ್ದು ಅನ್ನೋದು ಬಹುಶಃ ಇನ್ನೂ ಮಾಹಿತಿ ಇಲ್ಲ. ಮಾಹಿತಿ ಬಂದ್ಮೇಲೆ ಚರ್ಚೆ ಮಾಡ್ತಾರೆ. ಅಶೋಕ್ ಅವರು ತಮ್ಮನ್ನ ಭೇಟಿಯಾಗಿದ್ರು ಸರ್. ಅಶೋಕ್, ಸೋಮಣ್ಣ ಅವರೆಲ್ಲ ಬಹಳ ದೊಡ್ಡ ಮಟ್ಟದ ಸ್ನೇಹಿತರುಗಳೆಲ್ಲ, ನಾವಿಬ್ರು ಅಣ್ಣ ತಮ್ಮಂದ್ರುಗಳು ತಾನೆ. ಜನರಲಿ ಭೇಟಿ ಮಾಡ್ತಾರೆ. ಅದೇನು ರಾಜಕೀಯ ಡೆಲ್ಲಿಗೆ ಏನು ಬಂದಿದ್ರು, ಡೆಲ್ಲಿಗೆ ಬಂದಿದ್ದು ಔಪಚಾರಿಕ ಅಂತ ಭೇಟಿ ಬಂದಿದ್ರು. ಭೇಟಿ ರಾಜಕೀಯವಾಗಿ ನಾವೇನು ಚರ್ಚೆ ಮಾಡಿ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲೇ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗುವಂತ ಲೀಡರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಬಿಜೆಪಿಯಿಂದ. ಇಲ್ಲ, ಅಶೋಕ್ ಒಬ್ಬರು ಮನೆಗೆ, ನಾನು ಹೊಸದಾಗಿ ಏನು ಮನೆಗೆ ಹೋಗಿದ್ದೀನಿ, ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು. ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿ. ಸರ್, ಆ ಥರದ್ದು ಏನಾರು ಇದೆಯಾ ಬಿಜೆಪಿ? ಯಾವುದೇ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರು ಯಾರೋ ನನ್ನ ಜೊತೆ ಚರ್ಚೆ. ಬ್ರದರ್ ತಪ್ಪಿಳ್ಕೋಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂಥ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು ಏನು ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳಕೊಂಡು ಮಾಡಲಾರ್ದು ನನ್ನ ಅಭಿಪ್ರಾಯ. ಅದರಿಂದ ಅದ್ರ ಬಗ್ಗೆ ಅವರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು, ಅವ್ರ ಪಕ್ಷದ ಬೆಳವಣಿಗೆ ನನಗೇನು ಗೊತ್ತಾಗುತ್ತೆ. ಏನು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರಿಂದಲೇ ನೀವು ಉತ್ತರ ಪಡಿಬೇಕು. ಅದಕ್ಕೆ ರಾಜ್ಯದ ಜನತೆಗೆ 516ನೇ ಕೆಂಪೇಗೌಡ ಜಯಂತಿಯ ದಿನ ಇವತ್ತು. ಎಲ್ರಿಗೂ ಶುಭಾಶಯ ಕೋರ್ತೇನೆ, ಎಲ್ರಿಗೂ ಒಳ್ಳೇದಾಗಿ. ಸರ್, ಹುಲಿಗಳು ಸತ್ತಿದ ಸರ್, 5 ಹುಲಿಗಳು. ಅದು ಆಗಬಾರ್ದಾಗಿತ್ತ. ಇಂಥ ಒಂದು ಅನಾಹುತ ರಾಜ್ಯಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು 5 ಹುಲಿಗಳು ಒಟ್ಟಿಗೆ, ಅಥವಾ ಮರಿಗಳು, ಒಂದು ಹುಲಿ ಮತ್ತು ಮರಿಗಳು ಇವತ್ತು ಯಾವ ಕಾರಣಕ್ಕೋಸ್ಕರ ಸತ್ತಿರ್ತಕ್ಕಂಥದ್ದು ಅನ್ನೋದು ಬಹುಶಃ ಇನ್ನೂ ಮಾಹಿತಿ ಇಲ್ಲ. ಮಾಹಿತಿ ಬಂದ್ಮೇಲೆ ಚರ್ಚೆ ಮಾಡ್ತಾರೆ. ಅಶೋಕ್ ಅವರು ತಮ್ಮನ್ನ ಭೇಟಿಯಾಗಿದ್ರು ಸರ್. ಅಶೋಕ್, ಸೋಮಣ್ಣ ಅವರೆಲ್ಲ ಬಹಳ ದೊಡ್ಡ ಮಟ್ಟದ ಸ್ನೇಹಿತರುಗಳೆಲ್ಲ, ನಾವಿಬ್ರು ಅಣ್ಣ ತಮ್ಮಂದ್ರುಗಳು ತಾನೆ. ಜನರಲಿ ಭೇಟಿ ಮಾಡ್ತಾರೆ. ಅದೇನು ರಾಜಕೀಯ ಡೆಲ್ಲಿಗೆ ಏನು ಬಂದಿದ್ರು, ಡೆಲ್ಲಿಗೆ ಬಂದಿದ್ದು ಔಪಚಾರಿಕ ಅಂತ ಭೇಟಿ ಬಂದಿದ್ರು. ಭೇಟಿ ರಾಜಕೀಯವಾಗಿ ನಾವೇನು ಚರ್ಚೆ ಮಾಡಿ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲೇ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗುವಂತ ಲೀಡರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಬಿಜೆಪಿಯಿಂದ. ಇಲ್ಲ, ಅಶೋಕ್ ಒಬ್ಬರು ಮನೆಗೆ, ನಾನು ಹೊಸದಾಗಿ ಏನು ಮನೆಗೆ ಹೋಗಿದ್ದೀನಿ, ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು. ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿ. ಸರ್, ಆ ಥರದ್ದು ಏನಾರು ಇದೆಯಾ ಬಿಜೆಪಿ? ಯಾವುದೇ ಬಿಜೆಪಿಯ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರು ಯಾರೋ ನನ್ನ ಜೊತೆ ಚರ್ಚೆ. ಬ್ರದರ್ ತಪ್ಪಿಳ್ಕೋಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂಥ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣ ಅವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು ಏನು ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳಕೊಂಡು ಮಾಡಲಾರ್ದು ನನ್ನ ಅಭಿಪ್ರಾಯ. ಅದರಿಂದ ಅದ್ರ ಬಗ್ಗೆ ಅವರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು, ಅವ್ರ ಪಕ್ಷದ ಬೆಳವಣಿಗೆ ನನಗೇನು ಗೊತ್ತಾಗುತ್ತೆ. ಏನು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರಿಂದಲೇ ನೀವು ಉತ್ತರ ಪಡಿಬೇಕು. ಅದಕ್ಕೆ ರಾಜ್ಯದ ಜನತೆಗೆ 516ನೇ ಕೆಂಪೇಗೌಡ ಜಯಂತಿಯ ದಿನ ಇವತ್ತು.
ಎಲ್ರಿಗೂ ಶುಭಾಶಯ ಕೋರ್ತೇನೆ, ಎಲ್ರಿಗೂ ಒಳ್ಳೇದಾಗಲಿ. ಸರ್ ಹುಲಿಗಳು ಸತ್ತಿದ ಸರ್ 5 ಹುಲಿಗಳು ಬಹಳ ಅದು ಆಗಬಾರ್ದಾಗಿತ್ತ. ಇಂಥ ಒಂದು ಅನಾಹುತ ರಾಜ್ಯಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು 5 ಹುಲಿಗಳು ಒಟ್ಟಿಗೆ, ಅಥವಾ ಮರಿಗಳು, ಒಂದು ಹುಲಿ ಮತ್ತು ಮರಿಗಳು ಇವತ್ತು ಯಾವ ಕಾರಣಕ್ಕೋಸ್ಕರ ಸತ್ತಿರ್ತಕ್ಕಂಥದ್ದು ಅನ್ನೋದು ಬಹುಶಃ ಇನ್ನೂ ಮಾಹಿತಿ ಇಲ್ಲ. ಮಾಹಿತಿ ಬಂದ್ಮೇಲೆ ಚರ್ಚೆ ಸರ್ ಅಶೋಕ್ ಅವರು ತಮ್ಮನ್ನ ಭೇಟಿಯಾಗಿದ್ರು ಸರ್. ಅಶೋಕ್ ಸೋಮಣ್ಣ ಅವರೆಲ್ಲ ಬಹಳ ದೊಡ್ಡ ಮಟ್ಟದ ಸ್ನೇಹಿತರುಗಳೆಲ್ಲ, ನಾವಿಬ್ರು ಅಣ್ಣ ತಮ್ಮಂದ್ರುಗಳು ತಾನೆ. ಜನರಲಿ ಭೇಟಿ ಮಾಡ್ತಾರೆ. ಅದೇನು ರಾಜಕೀಯ ಡೆಲ್ಲಿಗೆ ಏನು ಬಂದಿದ್ರು, ಡೆಲ್ಲಿಗೆ ಬಂದಿದ್ದು ಔಪಚಾರಿಕ ಅಂತ ಭೇಟಿ ಬಂದಿದ್ರು. ಭೇಟಿ ರಾಜಕೀಯವಾಗಿ ನಾವೇನು ಚರ್ಚೆ ಮಾಡಿ. ಬಿಜೆಪಿಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗುವಂತ ಲೀಡರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಬಿಜೆಪಿಯಿಂದ. ಇಲ್ಲ, ಅಶೋಕ್ ಒಬ್ಬರು ಮನೆಗೆ, ನಾನು ಹೊಸದಾಗಿ ಏನು ಮನೆಗೆ ಹೋಗಿದ್ದೀನಿ, ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು. ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿ. ಸರ್ ಆ ಥರದ್ದು ಏನಾರು ಇದೆಯಾ ಬಿಜೆಪಿ? ಯಾವುದೇ ಬಿ ಜೆ ಪಿಯ ಬೆಳವಣಿಗೆ ಬಗ್ಗೆ ಬಿ ಜೆ ಪಿ ನಾಯಕರು ಯಾರೋ ನನ್ನ ಜೊತೆ ಚರ್ಚೆ. ಬ್ರದರ್, ತಪ್ಪುಬೇಡಿ, ಕಾಂಗ್ರೆಸ್ನಲ್ಲಿ ನಡೆಯತಕ್ಕಂಥ ಕ್ರಾಂತಿನೋ ಯಾವ ಬೆಳವಣಿಗೆನೋ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣವರೇ ಅದರ ಬಗ್ಗೆ ಹೇಳಬೇಕು. ಇಲ್ಲೇ ರಾಜಣ್ಣವರಿಗೆ ಆತ್ಮೀಯರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹೇಳಬೇಕು, ಏನು ಕ್ರಾಂತಿ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಬಟ್ ಅದೆಲ್ಲ ಕ್ರಾಂತಿ ಮಾಡಬೇಕಾದ್ರೆ ಹೇಳಕೊಂಡು ಮಾಡಲಾರ್ದು ನನ್ನ ಅಭಿಪ್ರಾಯ. ಅದರಿಂದ ಅದ್ರ ಬಗ್ಗೆ ಅವರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು, ಅವ್ರ ಪಕ್ಷದ ಬೆಳವಣಿಗೆ ನನಗೇನು ಗೊತ್ತಾಗುತ್ತೆ. ಏನು ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಅವರಿಂದಲೇ ನೀವು ಉತ್ತರ ಪಡಿಬೇಕು. ಅದಕ್ಕೆ ರಾಜ್ಯದ ಜನತೆಗೆ 516ನೇ ಕೆಂಪೇಗೌಡ ಜಯಂತಿಯ ದಿನ ಇವತ್ತು. ಎಲ್ರಿಗೂ ಶುಭಾಶಯ ಕೋರ್ತೇನೆ, ಎಲ್ರಿಗೂ ಒಳ್ಳೇದಾಗಲಿ. ಸರ್ ಹುಲಿಗಳು ಸತ್ತಿದ ಸರ್ 5 ಹುಲಿಗಳು ಬಹಳ ಅದು ಆಗಬಾರ್ದಾಗಿತ್ತ. ಇಂಥ ಒಂದು ಅನಾಹುತ ರಾಜ್ಯಕ್ಕೆ ಒಂದು ರೀತಿಯ ಕಪ್ಪು ಚುಕ್ಕೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು 5 ಹುಲಿಗಳು ಒಟ್ಟಿಗೆ, ಅಥವಾ ಮರಿಗಳು, ಒಂದು ಹುಲಿ ಮತ್ತು ಮರಿಗಳು ಇವತ್ತು ಯಾವ ಕಾರಣಕ್ಕೋಸ್ಕರ ಸತ್ತಿರ್ತಕ್ಕಂಥದ್ದು ಅನ್ನೋದು ಬಹುಶಃ ಇನ್ನೂ ಮಾಹಿತಿ ಇಲ್ಲ. ಮಾಹಿತಿ ಬಂದ್ಮೇಲೆ ಚರ್ಚೆ. ಅಶೋಕ್ ಅವರು ತಮ್ಮನ್ನ ಭೇಟಿಯಾಗಿದ್ರು ಸರ್. ಅಶೋಕ್ ಸೋಮಣ್ಣ ಅವರೆಲ್ಲ ಬಹಳ ದೊಡ್ಡ ಮಟ್ಟದ ಸ್ನೇಹಿತರುಗಳೆಲ್ಲ, ನಾವಿಬ್ರು ಅಣ್ಣ ತಮ್ಮಂದ್ರುಗಳು ತಾನೆ. ಜನರಲಿ ಭೇಟಿ ಮಾಡ್ತಾರೆ. ಅದೇನು ರಾಜಕೀಯ ಡೆಲ್ಲಿಗೆ ಏನು ಬಂದಿದ್ರು, ಡೆಲ್ಲಿಗೆ ಬಂದಿದ್ದು ಔಪಚಾರಿಕ ಅಂತ ಭೇಟಿ ಬಂದಿದ್ರು. ಭೇಟಿ ರಾಜಕೀಯವಾಗಿ ನಾವೇನು ಚರ್ಚೆ ಮಾಡಿ. ಬಿಜೆಪಿಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗುವಂತ ಲೀಡರ್ಸ್ಗಳು ಜಾಸ್ತಿ ಆಗ್ತಿದ್ದಾರೆ ಬಿಜೆಪಿಯಿಂದ. ಇಲ್ಲ, ಅಶೋಕ್ ಒಬ್ಬರು ಮನೆಗೆ, ನಾನು ಹೊಸದಾಗಿ ಏನು ಮನೆಗೆ ಹೋಗಿದ್ದೀನಿ, ಅಲ್ಲಿ ಮೊದಲನೇ ಬಾರಿ ಡೆಲ್ಲಿಗೆ ಬಂದರು. ನಾನು ಆ ಮನೆಗೆ ಹೋದ್ಮೇಲೆ ಆ ಹಿನ್ನೆಲೆಯಲ್ಲಿ ಭೇಟಿ ಮಾಡಲಿ. ಸರ್ ಆ ಥರದ್ದು ಏನಾರು ಇದೆಯಾ ಬಿಜೆಪಿ? ಯಾವುದೇ ಬಿ ಜೆ ಪಿಯ ಬೆಳವಣಿಗೆ ಬಗ್ಗೆ ಬಿ ಜೆ ಪಿ ನಾಯಕರು ಯಾರೋ ನನ್ನ ಜೊತೆ ಚರ್ಚೆ.